ಅಪ್ಪ ನಂಗೆ ಕಾಲೇಜಿಗೆ ಹೋಗಿ ಬರ್ತೀನಿ, ಟೈಮ್ ಸರಿ ಟ್ಯಾಬ್ಲೆಟ್ ತಗೊಳ್ಳಿ. ಏನು ಲೇಪ ಇಷ್ಟೊತ್ತನ ಕರ್ದಿ ಅರ್ಜೆಂಟ್ ಅಂತೇಳಿ ಸುಮ್ ಕೂತಿಯಲ್ಲ. ಯಾಕೆ ಗೊತ್ತಿಲ್ಲ, ಭಾಳ ಡಿಸ್ಟರ್ಬ್ ಆಗ್ಬಿಟ್ಟಿನಿ. ಯಾರು ಲೇಪ ಅಂತವ್ರು ನಿಂಗೆ ಡಿಸ್ಟರ್ಬ್ ಮಾಡಿದವ್ರು? ಅದೇ ಇವತ್ತು ಬೆಳಿಗ್ಗೆ ಟಿ ಅಂಗಡಿ ಹತ್ರ ಅದೇ ಹುಡುಗಿನ ಅಕ್ಕಿ ನೋಡ್ದಾಗ ಲಕ್ಷಿಂದ ನಂಗೆ ಬರೀ ಅಕ್ಕಿದ ತಿಲೆ ಗುಂಗ ಒಟ್ಟ ನಿದ್ದಿನ ಬರುವಲ್ತು. ಅಯ್ಯೋ, ನೀನು ಅವಳು ಗುಂಗಲ್ಲೇ ಇದೆಯಾ? ನಿನಗೆ ಬೆಳಿಗ್ಗೆನೇ ಹೇಳಿದೆ, ನಮಗೂ ಅವಳಿಗೂ ಸೂಟ್ ಆಗೋಲ್ಲ. ಅವರಪ್ಪ ನೋಡಿದರೆ ದುಡ್ಡಿರೋ ಮನುಷ್ಯ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪ್ರೀತಿನ ಒಪ್ತಾರ? ನೋಡಿ ಸೂರ್ಯ, ನೀ ಏನು ಹೇಳಿದ್ರೆ ನಾ ಕೇಳೋ ಪರಿಸ್ಥಿತಿಲಿಲ್ಲ. ನಾನಂತರ ಅವಳು ಲವ್ ಮಾಡ್ತಿದ್ದೀನಿ, ನೀ ಹೆಲ್ಪ್ ಮಾಡ್ಬೇಕಷ್ಟೆ. ನೀ ಪ್ರೀತಿ ಮಾಡ್ತಿದ್ಯಾ ನಿಜ, ಆದರೆ ಈ ದುಡ್ಡಿನ ಮುಂದೆ ಪ್ರೀತಿ ಅನ್ನೋ ಪದ ತುಂಬ ಚಿಕ್ಕದು. ಹೌದು, ಅವಳು ಏನೋ ಹೇಳ್ತಿದ್ದಲ್ಲ, ಅವಳನ್ನ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂತ. ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಅಕಸ್ಮಾತಾಗಿ ನಾಳೆ ನಿಮ್ಮ ಪ್ರೀತಿ ಅವ್ರ ಮನೇಲಿ ಗೊತ್ತಾದರೆ, ನಾಳೆ ನೀನು ಹೆಣ್ಣು ಕೇಳೋಕೆ ಹೋದಾಗ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಕೇಳಲ್ಲ, ಎಷ್ಟು ಸಂಪಾದನೆ ಮಾಡ್ತೀಯ ಅಂತ ಕೇಳ್ತಾರೆ. ಅರ್ಥ ಮಾಡ್ಕೊ. ನಿನಗೆ ಅವಲೇನೇ ಹೇಳಿದ್ನಲ್ಲ, ಬೇಜಾರಾಗಬೇಡ ಅಂತ. ಹಿಂಗೆ ನಿಂಗೆ ಏನು ಹೇಳಿದ್ರು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ನಾಳೆ ಹೋಗೋಣ. ಬಾರೋ ಟೈಮ್ ನಡೆಯಪ್ಪ. ಲೇ, ನಾವು ಹೋಗ್ಬೇಕಾರೆ ಇದು ಹುಡುಗಿ ಏರಿಯಾ ಕಡೆ ಇಲ್ಲಿ ಹಾಕೊಂಟಿ. ಹೇಳ್ತೀನಿ ಬಾರೋ. ಆಯ್ತು, ನಡಿಯಪ್ಪ. ಶತಮಾನಂ ಭವತಿ ಶತಾಯುಃ ಪುರುಷಶತೇಂದ್ರಿಯಂ ಶತಾರ್ಷತಂ. ಶ್ರೀರಾತ್ರೇಶ್ವರ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ಶಿವರಾತ್ರೀಶ್ವರ ಸ್ವಾಮಿನಃ ಆಯುರಾರೋಗ್ಯಷ್ಟೈಶ್ವರ್ಯ ವಿದ್ಯಾಭ್ಯಾಸ ವ್ಯವಹಾರೇಷು ದಿನೇ ದಿನೇ ಅಭಿವೃದ್ಧಿರಸ್ತು ಸಿದ್ಧಿರಸ್ತು. ಓಂ ಭೂರ್ಭುವಸ್ಸು ವಃ ತಸ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಶ್ರೀಂ ಶಿವರಾತ್ರೀಶ್ವರ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ಓಂ ಶತಮಾನಂ ಭವತಿ ಶತಾಯುಃ ಪುರುಷಶತೇಂದ್ರಿಯಂ ಶತಾರ್ಷತಂ ದೀರ್ಘಮಾಯುಃ. ದೇವಸ್ಥಾನಕ್ಕೆ ಎಂದು ಬರಲಾರ್ದು ನನ್ನ ಮಗ ಇವತ್ತೇನಕ್ಕೆ ಬಂದೆಪ್ಪ? ಓ ಅದಾ, ನಮ್ಮಮ್ಮ ಅವಾಗ ಹೇಳ್ತಾ ಇದ್ರು, ಯಾವುದೇ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಹೋದ್ರೆ ಒಳ್ಳೇದಾಗುತ್ತೆ ಅಂತ. ಅದಕ್ಕೆ ಟ್ರೈ ಮಾಡೋಣ ಅಂತ. ಯಾಕೋ, ಏನಾಯ್ತಾ? ದೇವಸ್ಥಾನಕ್ಕೆ ದೇವ್ರು ನೋಡೋಣ ಅಂತ ಬಂದ್ರೆ ದೇವತನೇ ಕಂಡ್ಲಲ್ವಾ. ಐ ಲವ್ ಯು ದೇವ್ರೆ. ಈ ಮಾತು ದೇವ್ರಿಗಲ್ಲೋ, ಹೋಗಿ ಅವಳಿಗೆ ಹೇಳು. ಸರಿ, ಹಂಗಂತ್ಯಾ? ಯಾಕೋ, ಮತ್ತೇನಾಯ್ತು ನಿಂಗ? ಹೇಳ್ತೀನಿ ಬಾ. ಯಾಕೋ ದೇವ್ರೆ ಸಾಲ್ತಿಲ್ಲ, ಪ್ಲೀಸ್ ನೀನು ಹೋಗಿ ಹೇಳ್ಬಾರ.
ಲವ್ ಮಾಡ್ತಿರೋದು ನೀನಾ ನಾನಾ? ಅದೆಲ್ಲ ಆಗಲ್ಲ, ಹೋಗಿ ನೀನೇ ಹೇಳು. ಗೊತ್ತು ನಾನೇ, ಆದ್ರೆ ಯಾಕೋ ಧೈರ್ಯ ಸಾಕ್ತಿಲ್ಲ ಮಗ. ಪ್ಲೀಸ್ ಕಣೋ ಪ್ಲೀಸ್. ಸರಿ ಆಯ್ತು ಬಿಡಪ್ಪ. ಹಲೋ ಮಾನ್ಸಿ ಅವ್ರೆ, ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡ್ಬೇಕಾಯ್ತು. ಹೇಳಿ. ಅದು ನಮ್ಮ ಫ್ರೆಂಡು ಹಲೋ ಮಿಸ್ಟರ್ ಹೀರೋ, ಏನು ನೋಡಕತ್ತಿ? ಕಾಣ್ತಿಲ್ಲನ? ಅವಳ ನೋಡಕಂತೀನಿ. ಯಾರಪ್ಪ ಅದು? ಎಷ್ಟು ಚೆನ್ನಾಗಿದಲ್ಲ. ಓ ಇವಳಾ? ಅವಳು ನಿಂಗೆ ಗೊತ್ತಾ? ಗೊತ್ತು. ಅವಳು ಅಷ್ಟೇ ಅಲ್ಲಪ್ಪ, ಅವಳ ಮನೆ ಬ್ಯಾಕ್ಗ್ರೌಂಡ್ ಕೂಡ ತುಂಬಾ ಚೆನ್ನಾಗಿದೆ. ನೋಡ್ ದೋಸ್ತ, ದೇವ್ರಾಣಿಗಳಾಗತ್ತೀನಿ, ನಮ್ಗೂ ಅವ್ರಿಗೂ ಸೂಟ್ ಆಗಲ್ಲ. ಮೊದ್ಲು ಟೀ ದುಡ್ಡು ಕೊಡು, ಹೋಗೋಣ. ಸಾಕು ಸುಮಾರಲ್ಲೇ. ಯಾಕೋ ಗೊತ್ತಿಲ್ಲ ಕಣ, ಅವಳು ನನ್ನ ಲೈಫ್ ವೈಫೈ ಬಂದರೆ ನನ್ನ ಲೈಫ್ ಕಲರ್ಫುಲ್ ಆಗುತ್ತೆ ಅನಿಸ್ತೈತೆ. ಎಲ್ಪ್ ಮಾಡ್ತೀಯಲ್ಲ? ಸರಿ ನೋಡೋಣ ಬಾ. ಆಯ್ತು, ನೀವು ಎಲ್ಪ್ ಮಾಡ್ತೀಯೋ ಬಿಡ್ತೀಯ ನಂಗೆ ಗೊತ್ತಿಲ್ಲ. ಇಷ್ಟು ದಿನ ಕಾಣದ ಅವಳು ಇಂದು ನನಗೆ ಬೆಳೆದಿಂಗಳ ಇರಳು. ಕವನಗಳಿಗೆ ವರ್ಣಿಸಲು ಬರಳು, ನನ್ನ ಕವನಗಳಿಗೆ ಅವಳೊಂದು ಮುತ್ತಿನ ನಳು. ಸಿಕ್ಕರು ಸಿಗದಿದ್ದರು ಅವಳೆಂದೆಂದಿಗೂ ನನ್ನವಳು 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 ನನ್ನವಳು. ಹೌದು, ಲವ್ ಮಾಡ್ತಿರೋದು ನೀವೇ ಇಲ್ಲ ಅವರಾ? ಅವನು. ಹಾಗಿದ್ರೆ ಅವನ್ನೇ ಕಳಿಸಿ. ನಿನ್ ಜೊತೆ ಮಾತಾಡ್ಬೇಕಂತೆ, ಹೋಗು. ಹೌದಾ? ಸರಿ. ಹಲೋ, ಕೊಡ್ಬೋದಾ? ಏನು ವಿಷಯ? ಅದು ನಮ್ಮ ಫ್ರೆಂಡ್ ಏನು ಹೇಳಿದ್ರು ನಿಮಗೆ? ಕೊಬ್ಬರಿ ತಿಂತೀರಾ? ನೋಡಿ, ನಾ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ. ಸುತ್ತಿ ಬಳಸೆಲ್ಲ ಮಾತಾಡೋಕ್ಕಂತೂ ಬರಲ್ಲ. ನಿಮ್ಗೆ ಇಷ್ಟ ಆಗೋ ಕೆಲಸ ನಿಮ್ಮ ಕಣ್ಣು ಮುಂದೆ ಮಾಡಿ ನಿಮ್ಮನ್ನ ಇಂಪ್ರೆಸ್ ಮಾಡೋ ಹುಡುಗ ಅಂತ ನಾನಲ್ಲ. ಅಂದರೆ ಅಂದರೆ ಮನಸ್ಸಲ್ಲಿರೋದನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ ಮಾನಸಿ ಅವರೇ. ನೀವು ಅಂದ್ರೆ ತುಂಬ ಇಷ್ಟ. ಹೌದಾ? ಮತ್ತೆ ನೀವು ಅಂದರೆ ನಮ್ಮ ಅಮ್ಮ ಕೊಟ್ಟಿರೋ ಪ್ರೀತಿ ನಿಮ್ಗೆ ಅರ್ಧ ಕೊಟ್ಟು ನಿಮ್ಮನ್ನ ನಾನು ಪ್ರೀತಿನ ಕೊನೆವರೆಗೂ ಕಾಪಾಡ್ಕೊತೀನಿ. ಏನಂತೀರಾ? ತಗೊಳ್ಳಿ, ಕೊಬ್ಬರಿ ತಿಂದು ಮನೆಗೆ ಹೋಗಿ. ಹಲೋ, ಹಂಗೆ ಹೋಗ್ತಿದ್ರಾ? ಏನು ಹೇಳೇ ಇಲ್ಲ. ನೇರವಾಗಿ ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ನನ್ನ ನಂಬರ್ ಆದರೂ ತೊಗೊಳ್ಳಿ. 8431062769. ಮಾಡ್ಲಾ ಬೇಡ? 843106 ಬೇಡ ಮೇಡಮ್, ಮೆಸೇಜ್ ಮಾಡಿಬಿಡೋಣ. ಮಾಡೋಣ ಬೇಡವಾ? ಹಾಯ್. ಇದೆಯಾ ಹೊಸ ನಂಬರು?
ಹೌದು ನಾನು ನಿಮ್ಗೆ ಹೆಂಗೆ ಇಷ್ಟ ಅದು? ನೋಡ್ರಿ, ನನ್ನ ಜೀವನವನ್ನು ಖಾಲಿ ಪುಸ್ತಕದ ಪುಟದಲ್ಲಿ ನೀವು ಒಂದು ಅಧ್ಯಾಯ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸ್ತು, ಅದಕ್ಕೆ ಇಷ್ಟ ಆದ್ರಿ. ನಾನು ಟಾಯ್ಲೆಟ್ನಾಗ ಕುಂತ್ರೆ ಸೊಳ್ಳೆ ಕಾಟ, ಹೊರಗೆ ಕುಂತ್ರೆ ಹಂದಿ ಕಾಟ, ಸಾಕಾಗ್ಬಿಟ್ಟೈತೆ. ಒಂದು ಕೋಲ್ ಹಿಡ್ಕೊಂಡು ಹೋಗ್ಬೇಕಾದ್ ನಾನು. ಓ, ಗುಡ್ ಮಾರ್ನಿಂಗ್ ಸಂಜೀವಪ್ಪ ಅವ್ರ. ಏನಾರ ಹೊಸ ಸುದ್ದಿ ಬಿಟ್ಟಾರೇನ್ರಿ? ಸಂಜೀವಪ್ಪ ಅವ್ರ, ಸುದ್ದಿ ಗೊತ್ತದನ್ರಿ? ಹುಡುಗಿಯಾಗಿ ನಾನೇ ಜಲ್ದಿ ನಿಂಗೆ ಬರೋಕೆ ಏನು ರೋಗ? ಅದ ನಿನ್ನಾಗೆ ಬೇರೆ ಹುಡುಗಿ ಕರೆದಿದ್ಲು, ಅದಕ್ಕೆ ಅಲ್ಲಿ ಹೋಗಿದ್ದೆ. ಅಲ್ಲೇ ಇರ್ಬೇಕಿತ್ತು, ಇಲ್ಲಿಗೇನಕ್ಕೆ ಬಂದಿದ್ದೀಯಾ? ನಿನಗೂ ಮೋಸ ಮಾಡಬಾರ್ದಲ್ಲ, ಅದಕ್ಕೆ. ನಿಮ್ಮ ನಾನಿರ್ಬೇಕಾ ಇನ್ನೊಂದು ಹುಡುಗಿ ಬೇಕಾ? ಗಾಡಿ ಪಂಚರ್ ಆಗಿತ್ತು. ಮತ್ತೇನೇ ಕೊಡ್ತಿದ್ಯಾ? ಫಸ್ಟ್ ಟೈಮ್ ಒಂದು ಹುಡುಗಿ ಮೀಟ್ ಆಗಕ್ಕೆ ಬಂದಿದ್ದೀವಿ, ಏನು ಗಿಫ್ಟ್ ತರಬೇಕಂತ ಗೊತ್ತಾಗಲ್ವಾ? ಅಲ್ಲೋ, ತರ್ಬೇಕಂತ ಅನ್ಕೊಂಡೆ, ಆದರೆ ಇನ್ನಷ್ಟು ಚೆನ್ನಾಗಿರೋ ವಸ್ತು ನಂಗೆ ಬೇರೆ ಏನು ಕಾಣಲಿಲ್ಲ, ಅದಕ್ಕೆ ತರಲಿಲ್ಲ. ಅಷ್ಟೊಂದು ಚೆನ್ನಾಗಿದ್ದೀನಾ? ಎಸ್. ಯಾಕೋ ಗೊತ್ತಿಲ್ಲ, ತುಂಬ ಭಯ ಆಗ್ತಿದೆ. ಭಯನ? ಅದು ನಾನು ಇರ್ಬೇಕಾದ್ರೆ ನಿಂಗೆ ಯಾಕೆ ಭಯ? ಎಲ್ಲಿ ನಮ್ಮಿಬ್ಬರು ಪ್ರೀತಿ ನಮ್ಮ ಮನೇಲಿ ಗೊತ್ತಾಗಿ ದೂರ ಮಾಡಿಬಿಡ್ತಾರೆ ಅಂತ ತುಂಬ ಭಯ ಆಗ್ತಿದೆ. ನೋಡು, ನನ್ಗೆ ನೀನು ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ನೀನು ನೋಡೋಕೆ ನಂಗೆ ಚೆನ್ನಾಗಲ್ವಾ? ನೀನು ನನ್ನ ಹತ್ರ ದುಡ್ಡಿಲ್ವಾ? ನಿನಗೆ ಮನ್ಸು ಅನ್ನೋದೇ ಇಲ್ಲ. ನೋಡು, ಈಗಿನ ಕಾಲದಲ್ಲಿ ಮನಸ್ಸು ನೋಡಿ ಪ್ರೀತಿ ಮಾಡೋರಿಗಿಂತ ಕಾಸು ನೋಡಿ ಪ್ರೀತಿ ಮಾಡೋರೇ ಜಾಸ್ತಿ. ಅಂಥದ್ರಲ್ಲಿ ನೀ ಮನಸ್ಸು ಬಗ್ಗೆ ಮಾತಾಡ್ತೀಯ. ನೀವು ಹ್ಞೂ ಅಂದರೆ ಹೇಳು, ಮಂಚಕ್ಕೆ ಮಲ್ಲಿಗೆ ಹಾಕೋ ಬದಲು ಮಷೀನಲ್ಲಿ ಪ್ರಿಂಟ್ ಆಗಿರೋ ಗಾಂಧಿ ನೋಟ್ನ ನಿಮ್ಮ ಮಕ್ಕದ ಮೇಲೆ ಹಚ್ಬಿಡ್ತೀನಿ. ನೋಡಿ ಮನ್ಸಿ, ಪ್ರೀತಿ ಮಾಡಿದೆ ಅಂದಮೇಲೆ ಆದರೆ ಎದುರಿಸೋ ಧೈರ್ಯನೇ ಇರಬೇಕು. ಆವಾಗಲೇ ನಮ್ಮ ಪ್ರೀತಿ ಗೆಲ್ಲೋಕ್ಕೆ ಸಾಧ್ಯ. ನೋಡು, ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಪ್ರೀತಿನ ಕೊನೆವರೆಗೂ ಚೆನ್ನಾಗಿ ನೋಡ್ಕೊಳ್ತೀನಿ. ಈ 10ನೇ ಕ್ಲಾಸ್ ಓದ್ತಿತ್ತಲ್ರಿ ಹೀರೋವನ್ ಮಗಳು, ಆಕಿನ ಈ ಶಂಕ್ರಿಯ ಓಡಿಸ್ಕೊಂಡು ಹೋಗ್ಯಾನ್ರಿ ಮೊನ್ನೆ. ಮತ್ತು ನಿಮ್ಮ ಮಗಳೇನಾರು? ಎದ್ದಾಡ್ರಿ ಮ್ಯಾಗ. ನನ್ನ ಮಗಳ ಬಗ್ಗೆ ಏನ್ರಿ ಗೊತ್ತು ನಿಮಗೆ? ನನ್ನ ಮಗಳು ಅಪ್ಪಟ ಬಂಗಾರ ಇದ್ದಂಗೆ. ನನ್ನ ಮಗಳು ತಲೆ ತೆಗ್ಸೋ ಕೆಲಸ ಯಾವತ್ತೂ ಮಾಡೋದಿಲ್ಲ, ಇದು ನೆನ್ಪಿಟ್ಕೋರಿ. ಒಂದು ವೇಳೆ ತಲೆ ತೆಗ್ಸೋ ಕೆಲಸ ನನ್ನ ಮಗಳು ಮಾಡಿದ್ದೆ ಆದ್ರೆ ಅವತ್ತಾರ ಸತ್ತಂಗ.